ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸರ್ಕಾರಿ ಪ್ರಥಮ ಗ್ರೇಡ್ ಕಾಲೇಜು, ಬಿಡದಿ, ರಾಮನಗರ. ಕ್ರೈಮ್ ಅಗೇನ್ಸ್ಟ್ ವಿಮೆನ್ ಇನ್ ಇಂಡಿಯಾ ಆನ್ ಎಂಬರಸಿಂಗ್ ಕಾನ್ಸರ್ನ್ ವಿಷಯದ ಮೇಲೆ ಇಂದಿನ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತೆ ಸಂಪನ್ಮೂಲ ವ್ಯಕ್ತಿಗಳಾದ ನಯನ ಮತ್ತು ಹರ್ಷಿತಾ ರೆಡ್ಡಿಯವರು ಆಂಟಿ ರ್ಯಾಗಿಂಗ್ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಇಂದಿನ ದಿನಗಳಲ್ಲಿ ರ್ಯಾಗಿಂಗ್ ಎಂಬ ಭೂತ ವಿದ್ಯಾರ್ಥಿಗಳಲ್ಲಿ ಮನೆ ಮಾಡಿದೆ. ಅದರ ಸಲುವಾಗಿ ಕಾಲೇಜು ಹಮ್ಮಿಕೊಂಡಿದ್ದ ರ್ಯಾಗಿಂಗ್ ವಿರೋಧಿ ಬಗ್ಗೆ ವಿದ್ಯಾರ್ಥಿಗಳು ಹೇಗೆ ಇರಬೇಕು ಮತ್ತು ಅವರ ಮುಂದಿನ ಭವಿಷ್ಯದ ಗುರಿ ಆಯ್ಕೆ ಹೇಗೆ ಇರಬೇಕು ಅನ್ನೋದನ್ನ ಮಾತಾಡಿ ಮಕ್ಕಳಿಗೆ ಆತ್ಮವಿಶ್ವಾಸ ಹೆಚ್ಚಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಚಿನ್ನೇಗೌಡ ಎಸ್ಸಿ, ಆಂಟಿಸೆಲ್ ಸೆಕ್ಸುವಲ್ ಹರಾಸ್ಮೆಂಟ್ನ ಕೋಆರ್ಡಿನೇಟರ್ ಸುಜಾತಾ ಎಸ್ ಮತ್ತು ಡಾ ರಮೇಶ್ ಜೊತೆಗೆ ಕಾಲೇಜಿನ ಸಿಬ್ಬಂದಿ ಉಪಸ್ಥಿತರಿದ್ದರು. ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗುತ್ತವೆ. ಇದರಿಂದ ಮಕ್ಕಳಲ್ಲಿ ಧೈರ್ಯ ಮತ್ತು ತಿಳುವಳಿಕೆ ಹೆಚ್ಚಲಿದೆ ಅಂತ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟರು. ಸ್ವಲ್ಪ ಎಜುಕೇಟ್ ಮಾಡಿ. ನಿಮ್ಗೇನಾದ್ರೂ ಕಾಲೇಜಲ್ಲಿ ರ್ಯಾಗಿಂಗ್ ಮಾಡೋದು ಅಥವಾ ಏನು ಕೆಟ್ಟ ಪದಗಳಿಂದ ಬೈಯೋದು, ತುಂಬಾ ಹರಾಸ್ಮೆಂಟ್ ವರ್ಡ್ಸ್ ಇರುತ್ತಲ್ಲ ಆ ಪದಗಳಿಂದ ಬೈಯೋದಿರ್ಬೋದು, ಅಥವಾ ನೀವು ಹೋಗ್ತಾ ಬರ್ತಾ ಹೇಳೋದಿರ್ಬೋದು, ಅಥವಾ ಇವಾಗ ನೀವು ಇನ್ನೊಂದು ಈ ತರ ಮಾಡಿದಾಗ ನೀವು ಕಾಲೇಜಲ್ಲಿ ಒಂದು ಕಮಿಟಿ ಅಂತ ಇರುತ್ತೆ, ಮ್ಯಾಮ್ ಹೇಳಿದ್ರು. ಸೊ ಆ ಥರ ಕಮಿಟಿಗೆ ಹೋಗಿ ಕಂಪ್ಲೇಂಟ್ ಮಾಡಿ, ಕಮಿಟಿ ಅವ್ರು ಕರೆಸಿ ಏನು ವಿಚಾರಣೆ ಮಾಡ್ತಾರೆ. ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ವಾ, ನೆಕ್ಸ್ಟು ನಿಮಗೆ ಕಾಲೇಜಲ್ಲಿ ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಹೇಳಿದ್ರೆ ಕೇಸಲ್ಲಿ ಮೀನ್ಸ್ ನಮಗೆ ಕೇಸಲ್ಲಿ ಬರುತ್ತೆ. ನಿಮಗೆ ಏನು ಬರುತ್ತೆ, ಯೂನಿವರ್ಸಿಟಿಗೆ ಹೋಗುತ್ತೆ. ಯೂನಿವರ್ಸಿಟಿಲಿ ಸಹ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ನೀವು ಬಿಡಬೇಡಿ. ಯಾಕೆ ಅಂತ ಹೇಳಿದ್ರೆ ಒಂದು ವಿಷಯನ ನೀವು ಪೀಕಿಗೆ ತೊಗೊಳೋದ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಮ ಹತ್ರ ಯಾರೂ ಬರಲ್ಲ. ಸೊ ಇವಾಗ ನೀವು ತೊಗೊಂಡೋದ್ರೆ ನಿಮ್ಮ ಪಕ್ಕದವರು ಸಹ ಅದೇ ಥರ ವಾಯ್ಸ್ ರೈಸ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಯೂನಿವರ್ಸಿಟಿ ಬರುತ್ತೆ, ಆ್ಯಂಡ್ UGC ಬರುತ್ತೆ, ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ಈ ಥರ ಸ್ಟೆಪ್ ಬೈ ಬರುತ್ತೆ. ಬಟ್ ನಿಮಗೆ ಕಾಲೇಜಲ್ಲೇ ಸಾರ್ಟ್ ಔಟ್ ಮಾಡೋ ಆಲ್ಮೋಸ್ಟ್ ಫೆಸಿಲಿಟೀಸ್ ಇದ್ದೇ ಇರುತ್ತೆ. ಇವಾಗ ರ್ಯಾಗ್ ಮಾಡ್ದ ಅನ್ನೋದು ನೀವು ಎಂಜಾಯ್ ಮಾಡಿಕೊಂಡು ಸುಮ್ಮನೆ ಇರಬಾರ್ದು. ಮೇನ್ ಥಿಂಗ್, ಓಕೆ ಅವನೇನೋ ಮಾತಾಡ್ದ, ಅವನೇನೋ ಹೇಳ್ದ, ನನಗೇನೋ ಸಾಂಗ್ ಹೇಳ್ದ ಅಂತ ಹೇಳ್ಬಿಟ್ಟು ಅದನ್ನು ಎಂಜಾಯ್ ಮಾಡ್ಕೊಂಡು ಇರೋರು ಸಹ ತುಂಬ ಜನ ಇರ್ತಾರೆ. ಬಟ್ ದಯವಿಟ್ಟು ಆ ಥರ ಮಾಡೋಕೆ ಹೋಗ್ಬೇಡಿ. ಇವತ್ತು ನೀವು ಎಂಜಾಯ್ ಮಾಡಿದ್ರಿ ಅಂತ ಹೇಳಿದ್ರೆ ನಾಳೆ ದಿನ ನೆಕ್ಸ್ಟ್ ಡೇ ನಿಮ್ಮ ತಂಗಿ ಬಂದು ಕಾಲೇಜಿಗೆ ಜಾಯ್ನ್ ಆದ್ರೆ ಅಥವಾ ಅಕ್ಕ ಬಂದು ಜಾಯ್ನ್ ಆದರೂ ಸಹ ಅವ್ರಿಗೂ ಅದನ್ನೇ ಮಾಡ್ತಾರೆ. ಅದರಲ್ಲಿ ಒಳ್ಳೆ ಅಕ್ಕಿನೇ ಹಾಸ್ಕೊಂಡು ಅನ್ನ ಮಾಡ್ತಿರ್ತಾನೆ. ಅದೇ ಥರ ನಮ್ಮ ಫ್ರೆಂಡ್ಶಿಪ್ಪು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ಸೆಕ್ಯೂರಿಟಿ ಯಾವ್ದು, ನಮ್ಮ ಸುತ್ತಮುತ್ತ ಇರೋ ಜನ ಯಾವ ಥರ ಇರಬೇಕು ಅಂದರೆ ಅದೇ ಥರ ಒಳ್ಳೆ ಅಕ್ಕಿ ಥರನೇ ಇರಬೇಕಾಗುತ್ತೆ. ಅದ್ರಲ್ಲಿ ಕಲ್ಲು ಇದ್ರೂ ನಾವು ತಿನ್ನೋಕ್ಕಾಗಲ್ಲ ಅನ್ನ ಅಂತೇಳಿ, ಅದು ನಮ್ಮ ಲೈಫು ಹಂಗೆ ಫ್ಯೂಚರಲ್ಲಿ ಆಗಿದೆ. ಈಗ ಎಕ್ಸಾಂಪಲ್ ನಿಮ್ಮ ನೆಚ್ಚಿನ ಡಿಪಾಸ್ ಮಾಡ್ಕೊಂಡಿರೋದು ಅದನ್ನೇ. ಏನೋ ಮನೇಲಿ ಸಂಸಾರ ಹೆಂಡತಿ ಮಕ್ಕಳು ಅಂತ ಅಷ್ಟೇ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಗರ್ಲ್ ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಪಾಪ ಈ ಥರ ಮಾಡ್ಕೊಂಡಿದ್ದಾರೆ. ನಮ್ಮ ನಯನ ಹೇಳ್ತಿದ್ರು ಅವ್ರು ಮಾಡಿದ್ದು ಸರಿನೇ, ಅವ್ರು ಮಾಡಿದ್ದು ಸರಿನೇ. ನಾವು ಅಬ್ಯೂಸ್ ಮೆಸೇಜ್ ಕಳಿಸಿದ್ದಾನೆ ಅದಕ್ಕೆ ಮಾಡಿ ಸರಿ ಅಂತ ಹೇಳ್ತೀರಾ. ಆದರೆ ಅಬ್ಯೂಸ್ ಮೆಸೇಜ್ ಕಳಿಸಿರೋದಕ್ಕೆ ಅವ್ರು ಮಾಡಿದ್ದು ಏನು ಮಾಡಬೇಕಿತ್ತು, ಕೋರ್ಟ್ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಲೀಗಲ್ ಆಕ್ಷನ್ ತೊಗೋಬೋದಿತ್ತು. ಅವ್ನು ಕರ್ಕೊಂಡೋಗಿ ಸಾಯಿಸೋಂಥ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಅವನದು ಒಂದು ಪ್ರಾಣ, ಅವನದು ಒಂದು ಫ್ಯಾಮಿಲಿ ಅಂತ ಇರುತ್ತಲ್ವಾ. ಆದರೆ ನಾನು ಬಾಸ್ ನಾನು ಏನು ಮಾಡಿದ್ರು ನಡೆಯುತ್ತೆ, ನಾನು ಮಾಡಿದ್ದೆಲ್ಲ ಸರಿ, ನಾನು ಏನು ಮಾಡಿದ್ರು ಜನಕ್ಕೆ ಗೊತ್ತಾಗಲ್ಲ, ಆ ಥರದ್ದೆಲ್ಲ ಇದು ಮಾಡ್ತಾರೆ. ಆದರೆ ಈ ಆಫೀಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಏನಾಗುತ್ತೆ ಅಂದರೆ, ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ನಾನು ಗೌರ್ಮೆಂಟ್ ಕಾಲೇಜಲ್ಲೇ ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜಲ್ಲಿ ಅಪ್ ಟು ಡಿಗ್ರಿವರೆಗೂ ಓದಿದ್ದು. ಡಿಗ್ರಿ ಮುಗಿಸಿದಾದ್ಮೇಲೆ ಬೆಂಗಳೂರು ಸೆಂಟ್ರಲ್ ಕಾಲೇಜಲ್ಲಿ ಬಂದೆ. ಅಲ್ಲಿ ಫುಲ್ಲು ಪಕ್ಕ ನನಗೆ ಏನು ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಪಕ್ಕ ಕನ್ನಡ ಮೀಡಿಯಮ್ಮು. ಅಯ್ಯೋ ನನ್ನ ಕೈಲಿ ಆಗಲ್ಲ. 3 ಮಂತ್ಸ್ಗೆಲ್ಲ ನನಗೆ ಅದೇನು ನನಗೆ ಆ ಸಬ್ಜೆಕ್ಟ್ ನಾಲೆಡ್ಜೇ ಗೊತ್ತಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಾನು ತೊಗೊಂಡಿದ್ದು, ಸೆಲೆಕ್ಟ್ ಮಾಡ್ಕೊಂಡಿದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.